ಗೈಸ್, ಇದು ಅಪಾಚೆ 160, ಇದು ಅಪಾಚೆ 160 4V. ಎರಡರಲ್ಲೂ ಇರುವಂತಹ ಡಿಫರೆನ್ಸ್ ಏನ್ ಗೊತ್ತಾ? ಈ ಎರಡು ಗಾಡಿಗಳ ಹೆಡ್ ಲ್ಯಾಂಪ್ ಡಿಸೈನ್ ಅಲ್ಲಿ ಚೇಂಜಸ್ ಇದೆ, ನೀವು ನೋಡ್ತಾ ಇದ್ದೀರಾ. ಅಪಾಚೆ 160 ನಲ್ಲಿ ನಾರ್ಮಲ್ ಟೆಲಿಸ್ಕೋಪಿಕ್ ಫೋರ್ಕ್ ಇದೆ. ಅಪಾಚೆ 160 4V ನಲ್ಲಿ ಗೋಲ್ಡ್ ಕಲರ್ಡ್ USD ಫೋರ್ಕ್ ಇದೆ. ಅಪಾಚೆ 160 ಅಲ್ಲಿ ಸ್ಟ್ಯಾಂಡರ್ಡ್ ಎಕ್ಸಾಸ್ಟ್ ಬರುತ್ತೆ. ಅಪಾಚೆ 160 4V ನಲ್ಲಿ ಬುಲ್ ಪಪ್ ಎಕ್ಸಾಸ್ಟ್ ಡಿಸೈನ್ ಸಿಗುತ್ತೆ. ಇದರ ನೋಟೆ ಬೇರೆ ತರ ಇದೆ. ಎರಡು ಗಾಡಿಗಳಲ್ಲಿ 17 ಇಂಚ್ ವೀಲ್ಸ್ ಇದ್ರೂ ಕೂಡ ಅಪಾಚಿ 160 ನಲ್ಲಿರುವಂತಹ ಟೈರ್ ಗಿಂತ ಅಪಾಚಿ 160 4V ನಲ್ಲಿರೋ ಟೈರ್ ಸೈಜ್ ಸ್ವಲ್ಪ ದೊಡ್ಡದಾಗಿದೆ. ಅಪಾಚಿ 160 ನಲ್ಲಿ ಸಿಂಗಲ್ ಟೋನ್ ಸೀಟ್ಸ್ ಬರುತ್ತೆ. ಅಪಾಚಿ 160 4V ನಲ್ಲಿ ಡ್ಯುಯಲ್ ಟೋನ್ ಸೀಟ್ಸ್ ಬರುತ್ತೆ. ಅಪಾಚಿ 160 ತೂಕ 138 kg ಆಗಿದ್ರೆ ಅಪಾಚಿ 160 4V ತೂಕ 146 kg. ಅಪಾಚಿ 160 ನಲ್ಲಿ ಇಂಟೇಕ್ ಗೆ ಒಂದು ವಾಲ್, ಎಕ್ಸಾಸ್ಟ್ ಗೆ ಒಂದು ವಾಲ್ ಇದ್ರೆ ಅಪಾಚಿ 160 4V ನಲ್ಲಿ ಇಂಟೇಕ್ ಗೆ 2 ವಾಲ್, ಎಕ್ಸಾಸ್ಟ್ ಗೆ 2 ವಾಲ್ ಇದೆ. ಅದಕ್ಕೆ ಇದನ್ನ 4V ಅಂತ ಕರೀತಾರೆ. ಇದರಲ್ಲಿ ಹೈ ಎಂಡ್ ಟಾರ್ಕ್ ಜಾಸ್ತಿ ಇದ್ರೆ ಇದರಲ್ಲಿ ಲೋ ಎಂಡ್ ಟಾರ್ಕ್ ಜಾಸ್ತಿ ಇದೆ. ಅಪಾಚೆ 160 ನಲ್ಲಿ ನಾರ್ಮಲ್ ಅಲ್ಯೂಮಿನಿಯಂ ಲೀವರ್ಸ್ ಇದ್ರೆ ಅಪಾಚೆ 160 4V ನಲ್ಲಿ ಅಡ್ಜಸ್ಟಬಲ್ ಅಲ್ಯೂಮಿನಿಯಂ ಲೀವರ್ಸ್ ಇದೆ. ಅಪಾಚೆ 160 ಏರ್ ಕೂಲ್ಡ್ ಇಂಜಿನ್ ಆಗಿದ್ರೆ ಅಪಾಚೆ 160 4V ಆಯಿಲ್ ಕೂಲ್ಡ್ ಇಂಜಿನ್ ಆಗಿದೆ. ಎರಡು ಗಾಡಿಗಳ ಪವರ್ ಔಟ್ಪುಟ್ ನಲ್ಲೂ ವ್ಯತ್ಯಾಸ ಇದೆ. ಅಪಾಚೆ 160 ಪವರ್ ಔಟ್ಪುಟ್ ಈ ರೀತಿ ಇದೆ. ಅಪಾಚೆ 160 4V ಪವರ್ ಔಟ್ಪುಟ್ ಈ ರೀತಿ ಇದೆ. ಅಪಾಚೆ 160 5 ಕಲರ್ ಆಪ್ಷನ್ಸ್ ಮತ್ತೆ 6 ವೇರಿಯಂಟ್ ಅಲ್ಲಿ ಬಂದ್ರೆ ಅಪಾಚಿ 160 4V 9 ಕಲರ್ ಆಪ್ಷನ್ಸ್ ಅಂಡ್ 7 ವೇರಿಯಂಟ್ಸ್ ಅಲ್ಲಿ ಸಿಗುತ್ತೆ. ಎರಡು ಗಾಡಿಗಳ ಎಕ್ಸ್ ಶೋರೂಮ್ ಪ್ರೈಸ್ ಸ್ಕ್ರೀನ್ ಮೇಲೆ ಕಾಣ್ತಿದೆ. ಇನ್ ಕೇಸ್ ಈ ಗಾಡಿಯ ಟೆಸ್ಟ್ ರೈಡ್ ಅಥವಾ ಬುಕಿಂಗ್ಸ್ ನೀವು ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಮ್ಮ ಮೈಸೂರಿನ ಅಂಬಾರಿ TVS ಗೆ ವಿಸಿಟ್ ಮಾಡಿ. ಹಾಗೆ ಇದರ ಫುಲ್ ಡೀಟೇಲ್ ರಿವ್ಯೂ ವಿಡಿಯೋ ಇದೆ ನಮ್ಮ ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಸಿಟ್ ಮಾಡಿ ನೋಡಿ. ಈ ತರದ ಮತ್ತಷ್ಟು ಕಂಟೆಂಟ್ ಗಾಗಿ ಮೋಟೋಟೆಕ್ ಕನ್ನಡ ಅಕೌಂಟ್ ನ ಫಾಲೋ ಮಾಡೋದ್ ಮರಿಬೇಡಿ.